ಅವರಿಗೆ ವಿಜಯೋತ್ಸವ ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ದಿನ, ಸಂಭ್ರಮದ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1922ರಲ್ಲಿ ಲಂಡನ್ನಿನಲ್ಲಿ ಅಭ್ಯಾಸ ಮಾಡ್ತಂತ ಸಂದರ್ಭದಲ್ಲಿ ಇದನ್ನ ಬೆಳಕಿಗೆ ತಂದಂತ ಒಂದು ದಿನ. 30,000 ಸೈನಿಕರ, ದೇಶ ಸೈನಿಕರನ್ನ ಕೇವಲ 500 ಜನ ಇರತಕ್ಕಂತ ಮಹಾ ರೆಜಿಮೆಂಟಿನ ಸೈನಿಕರು ಸೋಲಿಸಿ ಬ್ರಿಟಿಷರ ಪರವಾಗಿ ಹೋರಾಟ ಮಾಡಿ ಜಯ ತಂದುಕೊಟ್ಟಂತ ಒಂದು ದೊಡ್ಡ ದಿನ ಇದು. ಈ ದಿನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕಕ್ಕೆ ಭೇಟಿ ಮಾಡೋದ್ರ ಮುಖಾಂತರ ಅಲ್ಲಿ ಈ ಒಂದು ಚರಿತ್ರೆಯನ್ನು ಜಗತ್ತಿಗೆ ಸಾರಿರ್ತಕ್ಕಂಥ ಈ ದಿನ. ಇವತ್ತು ನಾವು ಬ್ರಿಟಿಷ್ನರು ಭಾರತದಲ್ಲಿ ನೆಲೆಯೂರಕ್ಕೆ, ಬ್ರಿಟಿಷ್ನರು ಈ ದೇಶದಲ್ಲಿ ನೆಲೆಯೂರೋದಕ್ಕೆ ಒಂದು ಅಡಿಗಲ್ಲನ್ನು ಹಾಕಿರ್ತಕ್ಕಂಥ ದಿನ. ಬ್ರಿಟಿಷ್ನರ ಜೊತೆಗೆ ದೇಶ ಸೈನಿಕರನ್ನ ಸೋಲಿಸ್ತಕ್ಕಂಥ ಶಕ್ತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಹಾ ರೆಜಿಮೆಂಟಿನ 500 ಜನ ಸೈನಿಕರನ್ನ ಇವರೇನು ದೇಶ ಸೈನಿಕರ ಜೊತೆ ಯುದ್ಧಕ್ಕೆ ಕಳಿಸೋದ್ರ ಮುಖಾಂತರ ಜಯವನ್ನ ಸಾಧಿಸಿರ್ತಕ್ಕಂಥ ದಿನ ಇವತ್ತು. ಅಂತ ದಿನವನ್ನ ನಾವು ಸಂಭ್ರಮದಿಂದ ಆಚರಣೆ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿಕೆ ಮಾಡೋದ್ರ ಮುಖಾಂತರ ಸಂಭ್ರಮ ಮಾಡ್ತಾ ಇದ್ದೇವೆ. ಈ ಒಂದು ದಿನ ದಲಿತರಿಗೆ ಸ್ವಾಭಿಮಾನ ಮತ್ತು ಆತ್ಮಗೌರವವನ್ನು ತಂದುಕೊಟ್ಟಂತ ದಿನ ಅಂತಂದೇಳಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಎಚ್ ಮನೇಶ್, ರಾಜ್ಯ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ.